ಹೀರೋ ಸ್ಪ್ಲೆಂಡರ್ ಪ್ಲಸ್ ಕಂಪನಿಯ ಬೈಕ್ಗಳನ್ನಷ್ಟೇ ಕದೀತಾ ಇದ್ದ ಆರೋಪಿ ಬಂಧನ. ಬೀದರ್ ನಗರದ ಗಾಂಧಿಗಂಜ್ ಠಾಣೆ ಪೊಲೀಸರು ಕಾರ್ಯಾಚರಣೆ ನಡೆಸಿ 15 ಬೈಕ್ಗಳ ಸಮೇತ ಆರೋಪಿಯೊಬ್ಬನನ್ನ ಬಂಧಿಸಿದ್ದಾರೆ. ಇಲ್ಲಿನ ವಿದ್ಯಾನಗರದ ನಿವಾಸಿ 25 ವರ್ಷದ ವಿಷ್ಣು ರಮೇಶ್ ಬಂಧಿತ. 15 ಬೈಕ್ಗಳ ಒಟ್ಟು ಮೌಲ್ಯ 9.78 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಜಪ್ತಿ ಮಾಡಿಕೊಂಡ ಎಲ್ಲ ಬೈಕ್ಗಳು ಹೀರೋ ಸ್ಪ್ಲೆಂಡರ್ ಪ್ಲಸ್ ಕಂಪನಿಗೆ ಸೇರಿದೆ. ಆರೋಪಿ ಕಂಪನಿಯ ಬೈಕ್ಗಳನ್ನಷ್ಟೇ ಕದಿಯುವುದನ್ನ ಚಾಳಿ ಮಾಡಿಕೊಂಡಿದ್ದ. ಬೈಕ್ ಕಳ್ಳತನ ಬಿಟ್ಟರೆ ಇತರೆ ಯಾವುದೇ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಎಂಬುದು ಗೊತ್ತಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಮಾರ್ಚ್ 19ರಂದು ಬಾಲ್ಕಿ ತಾಲೂಕಿನ ಗಣೇಶಪುರವಾಡಿಯ ಗಣಪತಿ ಗಂಗಾಜಿ ಅವರು ಬೈದರ್ನ ಗಾಂಧಿಗಂಜ್ ಎಪಿಎಂಸಿ ಮಾರುಕಟ್ಟೆನಲ್ಲಿ ಬೈಕ್ ನಿಲ್ಲಿಸಿ ಬೀಜ ಖರೀದಿಗೆ ತೆರಳಿದ್ರು. ವಾಪಸ್ ಬಂದಾಗ ಅವರ ಬೈಕ್ ಕಳ್ಳತನವಾಗಿತ್ತು. ಈ ಕುರಿತು ಅವರು ಗಾಂಧಿಗಂಜ್ ಠಾಣೆಗೆ ದೂರನ್ನ ಕೊಟ್ಟಿದ್ರು. ನಗರದಲ್ಲಿ ಅಳವಡಿಸಿರುವ ಸಿಸಿಟಿವಿ ಕ್ಯಾಮೆರಾ ಹಾಗೂ ಕಮಾಂಡ್ ಕಂಟ್ರೋಲ್ ರೂಮ್ ಸಹಾಯದಿಂದ ಆರೋಪಿಯನ್ನ ಅದೇ ದಿನ ಬಂಧಿಸಲಾಗಿದೆ. ಬೀದರ್ನಲ್ಲಿ 14 ಬೈಕ್ಗಳು, ಹುಮನಾಬಾದ್ನಲ್ಲಿ 1 ಬೈಕ್ ಕಳವು ಮಾಡಿದ್ದ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ತಿಳಿಸಿದ್ದಾರೆ. ಗಾಂಧಿಗಂಜ್ ಠಾಣೆ ಪಿಐ ಆನಂದ್ ರಾವ್, ಎಸ್ಎನ್ ಪಿಎಸ್ಐ ವಿದ್ಯಾವಾನ್, ಅಪರಾಧ ವಿಭಾಗದ ಸಿಬ್ಬಂದಿ ನವೀನ್, ಅನಿಲ್, ಇರ್ಫಾನ್, ಗಂಗಾಧರ್, ಸುಧಾಕರ್, ಹರ್ಷವರ್ಧನ್, ತುಕ್ಕಾರೆಡ್ಡಿ ಹಾಗೂ ಸಂಚಾರ ಪೊಲೀಸರ ನೆರವಿನೊಂದಿಗೆ ಈ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ ಎಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ.